ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ LDF ಅಲ್ಲೂ ಕೂಡ ಆಂತರಿಕವಾದಂತ ಕಲಹಗಳು ಜಾಸ್ತಿ ಆಗಿತ್ತು. ಅಲ್ಲಿ ಏನಾಗಿತ್ತು ಅಂತ ಅಂದ್ರೆ ಪಿಣರಾಯಿ ವಿಜಯನ್ ಹಾಗೆ ಶೈಲಜಾ ಅವರ ನಡುವೆ ಸ್ವಲ್ಪ ತಿಕ್ಕಾಟ ಇತ್ತು, ಬಣಗಳಾಗಿತ್ತು. ಪಿಣರಾಯಿ ವಿಜಯನ್ ಅವರಿಗೂ ವಯಸ್ಸಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೆಲವರು ಶೈಲಜಾ ಅವರ ಹಿಂದೆ ಹೋಗ್ತಾ ಇದ್ರು. ಈ ತರದ ಕೆಲವೊಂದು ತಿಕ್ಕಾಟ ಇತ್ತು. ಬಟ್ ಅದೇನೇ ಆದ್ರೂ ಕಾಂಗ್ರೆಸ್ಗೆ ಈ ಬಾರಿ ಹೊಸ ನಾಯಕನನ್ನ ಕೇರಳದಲ್ಲಿ ಎಮರ್ಜ್ ಮಾಡೋದಕ್ಕೆ ಒಂದು ಅವಕಾಶ ಆಗಿದೆ ಈ ರಿಸಲ್ಟ್ ಅಂತ ಕಾಣಿಸುತ್ತೆ. ಯಾವುದು ಸತೀಶನ್ ಆಗ್ತಾರೋ ಅಥವಾ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರ್ತಾರಲ್ಲ KC ವೇಣುಗೋಪಾಲ್ ಅವ್ರು ಆಗ್ತಾರೋ ಯಾರೋ ಗೊತ್ತಿಲ್ಲ. ಬಟ್ ರಮೇಶ್ ಚೆನ್ನಿತಾಲ ಇದ್ದಾರೆ. ಮೂವರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಬಟ್ ಒಂದು ಹೊಸ ನಾಯಕತ್ವವನ್ನ ಹುಟ್ಟಾಕೋದಕ್ಕೆ ಕೇರಳದಲ್ಲಿ ಅವಕಾಶ ಇದೆ, ಸರಿಯಾಗಿ ನಿರ್ವಹಿಸಿದ್ರೆ ಮಾತ್ರ. ನಿಮ್ ಸ್ಕ್ರೀನ್ ಅಲ್ಲಿ ಒಂದು ತಪ್ಪು ತೋರಿಸ್ತಾ ಇದ್ದೀರಾ. ಪುದುಚೇರಿ ಬಿಜೆಪಿ 22 ಅಂತ. ಬಿಜೆಪಿ ಅಲ್ಲ, NDA. ಬಿಜೆಪಿ ಒಂದು ಗೆದ್ದಿದ್ಯೋ ಗೆದ್ದಿಲ್ವೋ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ಅದು ತಮಿಳುನಾಡಿನಲ್ಲಿ ಒಂದು ಗೆಲ್ಲದೆ ಹೋದ್ರೂ ಕೂಡ ಕಾಂಗ್ರೆಸ್ ಮೈತ್ರಿ AADMK ಅಂತ ಅಲ್ಲ. ಅವ್ರು ಯಾವತ್ತೂ ಕಾಂಗ್ರೆಸ್ ಅಂತ ಬಿಜೆಪಿ ಪ್ಲಸ್ ಅಂತ ಹೇಳಿದ್ರೆ ನಿಮ್ದು ತಕರಾರು. ಅಲ್ಲ, NDA ಅದು ಬಿಜೆಪಿಯಲ್ಲಿ ಇದೆ ಸರ್. ನಿಮ್ಮ ಮೇಲನೆ ಅರ್ಥ ಆಗುತ್ತೆ ನಮಗೆ, ಬಿಡಿ, ಸರಿ ಮಾಡೋಣ. ಬಂಗಾಳದಲ್ಲಿ 15 ವರ್ಷಗಳ ದೀದಿ ಅಧಿಪತ್ಯ ಅಂತ್ಯ ಆಗುತ್ತಾ? ಯಾಕಂತಂದ್ರೆ ಈ ಬಾರಿ ಏನಾದ್ರೂ ಅವರು ಗೆದ್ದಿದ್ರೆ ಅದೊಂದು ದಾಖಲೆ. ಅವರು ಏನು ನಮ್ಮ ಏನು ಈ ಕಡೆಗೆ ಜ್ಯೋತಿ ಬಸು ಅವ್ರ ವಿಚಾರವಾಗಿ ಅಂದ್ರೆ ಆ ತರ ಜ್ಯೋತಿ ಬಸು ಇನ್ನೂ ಜಾಸ್ತಿ ಇದೆ. ಅಲ್ಲ, ಅವರು ಇಂಡಿವಿಜುವಲ್ ಆಗಿ 23 ವರ್ಷ. ಈ ಕಡೆ ನವೀನ್ ಪಟ್ನಾಯಕ್ ಅವರು ಬಹುಶಃ 22-23 ವರ್ಷನೋ. ಅಂದ್ರೆ ಆ ದಾಖಲೆ ಕಡೆಗೆ ಹೋಗೋದಕ್ಕೆ ಮಮತಾ ದೀದಿ ಅವರಿಗೆ ಒಂದು ಅವಕಾಶ. ದಾಖಲೆ ಮಾಡಕ್ ಹೋಗಿದ್ರೆ ಆಗ್ಲೇ ರಂಗನಾಥ್ ಅವರು ಒಂದು ಒಳ್ಳೆ ಮಾತಾಡಿದ್ರು. ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿ ಬಂದಿದ್ದಕ್ಕೆ ನೀವು ರಾಜೀವ್ ಗಾಂಧಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳಿ. ರಾಹುಲ್ ಗಾಂಧಿ ಅದೇ ಕೇಸು. ಪಾಪ ಎನ್ ರಂಗಸ್ವಾಮಿ ನಿಯತ್ತಿನ ಇದಾಗಿದ್ರು ಕಾಂಗ್ರೆಸ್ ಅವ್ರಿಗೆ, ಅವ್ರಿಗೆ ಅವಮಾನ ಮಾಡಿ ಅಲ್ಲಿಂದ ಆಚೆ ಕಳಿಸಿದ್ರು. ನಾವ್ ಎಷ್ಟು ಸ್ಟೇಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಒಂಥರ ನಮ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಬಿಜೆಪಿ. ಎಲ್ಲ ನೀವು ಕೊಟ್ಟಿರೋದು ಉಡುಗೊರೆಗಳು ಸರ್ ವೆಂಕಟೇಶ್ ಜಿ. ಬಿಜೆಪಿ ಅವರಿಗೆ ನೀವೆಲ್ಲ ಕೊಟ್ಟಿರೋ ಉಡುಗೊರೆ ಎಲ್ಲ ಸರ್ ಎಲ್ಲ ಕಿತ್ಕೊಂಡ್ರದು. ಕಿತ್ಕೊಂಡಿರ ಯಾಕೆ ನೀವೇ ಬೇಲೆ ಹಾಕಿದ್ರೆ ನೆಟ್ಟಿಗೆ ಯಾಕೆ ಕಿತ್ಕೊಳ್ಳೋರು ಹೇಳಿ? ಅವ್ರ ಹತ್ರ ವಾಷಿಂಗ್ ಮಿಷಿನ್ ಇದೆ, ನಮ್ಮ ಹತ್ರ ಇಲ್ಲ ಸರ್. ಇರೋದಲ್ಲ ಸರ್, ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ. ಈಗ ಉದಾಹರಣೆ ಹೇಳ್ತೀನಿ. ಶ್ಯಾಮಪ್ರಸಾದ್ ಮುಖರ್ಜಿ, ದ ಫೌಂಡರ್ ಆಫ್ ಜನಸಂಘ್, ವಾಸ್ ಎ ಕಾಂಗ್ರೆಸ್ ಮ್ಯಾನ್. ಹೌದು ಸರ್. ಕಾಂಗ್ರೆಸ್ ಬಿಟ್ಟು ಯಾಕೆ ಹೋದ್ರು? ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ರು. ದೀನ್ ದಯಾಳ್ ಉಪಾಧ್ಯಾಯ ವಾಸ್ ಎ ಕಾಂಗ್ರೆಸ್ ಮ್ಯಾನ್. ದೀನ್ ದಯಾಳ್ ಉಪಾಧ್ಯಾಯ ಕಾಂಗ್ರೆಸ್ನವರಲ್ಲ, ಕಾಂಗ್ರೆಸ್ ಇಂದ ಸರ್ಕಾರದಲ್ಲಿ ಇದ್ರು ಅಂತ. ಒಂದ್ ಸೆಕೆಂಡ್ ಸರ್. ಧರ್ಮಾಡಂ ಕ್ಷೇತ್ರದಲ್ಲಿ ಪಿಣರಾಯಿ ವಿಜಯನ್ ಅವರಿಗೆ ಹಿನ್ನಡೆ ಮುಂದುವರಿತಾ ಇದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಾದ ನಂತರ ಇನ್ನೊಂದು ವಿಚಾರ ಅಂತಂದ್ರೆ ಅಸ್ಸಾಂನ ವಿಚಾರವಾಗಿ ಹೇಳ್ಬೇಕು ಸರ್. ಅಸ್ಸಾಂದು ಒಂದು ವೋಟ್ ಶೇರಿಂಗ್ ಹೇಳಿದ್ರೆ ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು. ಕಳೆದ ಬಾರಿ ಅಫ್ಕೋರ್ಸ್ ಅವ್ರು ಗೆದ್ದಿರುವಂತದ್ದು 26-29 ಸ್ಥಾನಗಳಾದ್ರೂ ಅವರ ವೋಟ್ ಶೇರ್ 40%ಗಿಂತ ಹೆಚ್ಚಿದೆ ಅಸ್ಸಾಂನಲ್ಲಿ. ಕಾಂಗ್ರೆಸ್ ಪ್ಲಸ್ ಎಕ್ಸಾಕ್ಟ್ಲಿ. ಬಟ್ ಅವರು ಹಾಗೆ ಬಿಜೆಪಿ ಪ್ಲಸ್ ನ ವೋಟ್ ಶೇರಿಂಗ್ ಡಿಫರೆನ್ಸ್ ಕೇವಲ 1.5% ಇರೋದು. ಬಿಜೆಪಿ ಪ್ಲಸ್ ಕೇವಲ 1.5%. ಆದ್ರೆ ಸ್ಥಾನಗಳು ಬಂದಾಗ 26 ಸ್ಥಾನಗಳು ವ್ಯತ್ಯಾಸ. 1.5% ವೋಟ್ ಶೇರಿಂಗ್ ವ್ಯತ್ಯಾಸ ಇರೋದು, ಬಟ್ ಸ್ಥಾನಗಳು 26 ಅಂತ ಅಂದ್ರೆ ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇರುವಂತ ಕ್ಷೇತ್ರಗಳು ಸಾಲಿಡ್ ಆಗಿ ವೋಟ್ ಆಗ್ತಾರೆ ಕಾಂಗ್ರೆಸ್. ಬಟ್ ಕ್ಷೇತ್ರ ಗೆಲ್ಲೋದಕ್ಕೆ ಅದು ಸಾಕಾಗಲ್ಲ. ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ 1% ಅನ್ನುವಂಥದ್ದು ಇದೆಯಲ್ಲ, 6-7 ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ್ಬಿಟ್ಟು ಇಲ್ಲೇ 25 ಕ್ಷೇತ್ರ ಆಗಿದೆಯಲ್ಲ. ಹೌದು, ಅದೇ ಅಂದ್ರೆ ಅಂತರಗಳು, ಮಾರ್ಜಿನ್ ಕಮ್ಮಿ ಇದೆ. ಆ ಕಾರಣಕ್ಕಾಗಿ ಆಮೇಲೆ ಪಶ್ಚಿಮ ಬಂಗಾಳ 172 ಹೋಗಿದೆ ಆಗ್ಲೇ. 193 ಮುಗಿದೋಗಿದೆ. ಇಲ್ಲ, ನಾನು ಇನ್ನೊಂದು, ಈಗ ಕಾಂಗ್ರೆಸ್ ಬಿಡ್ತಿರೋ ವಿಚಾರದಲ್ಲಿ ಅವ್ರು ಹೇಳಿದ್ರು ತಗೊಂಡ್ಬಿಡ್ತೀವಿ ಅಂತೇಳಿ. ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಲೀಡರ್ಗಳನ್ನ ಬಿಟ್ಬಿಡಿ. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೋಡಿ ರಂಗನಾಥ್ ಅವರೇ, ಮುಖ್ಯಮಂತ್ರಿಗಳಾಗಿದ್ದವರು 11 ಜನ ಮುಖ್ಯಮಂತ್ರಿಗಳಾಗಿದ್ದರು ಕಾಂಗ್ರೆಸ್ ಬಿಟ್ಬಿಟ್ಟು ಬಂದಿದ್ದಾರೆ. ನೀವು ಜಮ್ಮು ಕಾಶ್ಮೀರಲ್ಲಿ ಗುಲಾಂ ನಬಿ ಆಜಾದ್, ನೀವು ಪಂಜಾಬಿಗೆ ಬಂದರೆ ಅಮರೀಂದರ್ ಸಿಂಗು, ನೀವು ಅದು ಉತ್ತರಾಖಂಡಕ್ಕೆ ಬಂದರೆ ವಿಜಯ್ ಬಹುಗುಣ, ಆಮೇಲೆ ಇದಕ್ಕೆ ಉತ್ತರ ಪ್ರದೇಶಕ್ಕೆ ಬಂದರೆ ND ತಿವಾರಿ, ನೀವು ಇದಕ್ಕೆ ಮಧ್ಯಪ್ರದೇಶಕ್ಕೆ ಮಹಾರಾಷ್ಟ್ರಕ್ಕೆ ಬಂದರೆ ಅಶೋಕ್ ಚೌಹಾಣ್, ಕರ್ನಾಟಕಕ್ಕೆ ಬಂದರೆ SM ಕೃಷ್ಣ, ಆಂಧ್ರಕ್ಕೆ ಹೋದರೆ ಕಿರಣ್ ಕುಮಾರ್ ರೆಡ್ಡಿ, ಇಲ್ಲಿ ಎನ್ ರಂಗಸ್ವಾಮಿ, ನೀವು ಅರುಣಾಚಲ್ ಪ್ರದೇಶಕ್ಕೆ ಹೋದರೆ ಪೇಮಾ ಖಂಡು. ಯಾವುದಾದ್ರು ರಾಜ್ಯಕ್ಕೆ ಹೋಗಿ ಮುಖ್ಯಮಂತ್ರಿ ಆಗಿರೋರು ಪಕ್ಷ ಬಿಟ್ಟು, ಅದು ಗೋವಾದಲ್ಲಿ ದಿಗಂಬರ್ ಕಾಮತ್ ಪಕ್ಷ ಬಿಟ್ಟು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಮತ್ತೊಂದು ಇದ್ದಾಗ ತೆಗಿಲೇಬೇಕಾಗುತ್ತೆ. ಇವರು ಸ್ವಲ್ಪ ದೀರ್ಘಕಾಲದಲ್ಲಿ ಆಡಿದಾಗ ಇದೇನು ಅವರು ಮಾಡ್ತಾರೆ. ಅವರು ಬೇರೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಉತ್ತರ ಪ್ರದೇಶದಲ್ಲಿ ನಮ್ಮನ್ನು ಬಿಟ್ಟು SP ಗೆ ಹೋಗ್ತಾರೆ, ತಮಿಳುನಾಡಲ್ಲಿ ನಿಮ್ಮನ್ನು ಬಿಟ್ಬಿಟ್ಟು AIDMK ಹೋಗ್ತಿರಲ್ಲ, DMK ಹೋಗ್ತಾರೆ. ಪ್ರಶ್ನೆ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಕುಟುಂಬಕ್ಕೆ ನೇತೃತ್ವ ಬಂದ ವಿಷಯ ಬಂದಾಗ ಇನ್ನೊಬ್ಬರ ಮಾತನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ನಿಂತೋಗಿದೆ. 2018ರಲ್ಲಿ ಇಂಡಿಯಾ ಟುಡೇನಲ್ಲಿ ಒಂದು ಫ್ರಂಟ್ ಪೇಜಲ್ಲಿ ಒಂದು ಆರ್ಟಿಕಲ್ ಬಂತು, ಯಂಗ್ ಟರ್ಕ್ಸ್ ಆಫ್ ಕಾಂಗ್ರೆಸ್ ಅಂತೇಳಿ. 18 ಜನದ ಫೋಟೋ ಇತ್ತು, ಯಂಗ್ ಟರ್ಕ್ಸ್ ಆಫ್ ಕಾಂಗ್ರೆಸ್ ಅಂತೇಳಿ. ಅದರಲ್ಲಿ ಇವತ್ತು ಬರೀ 2 ಬಿಟ್ಬಿಟ್ರೆ, ಸಚಿನ್ ಪೈಲಟ್, ಗೌರವ್ ಗೊಗೊಯ್ ಬಿಟ್ರೆ ಇನ್ನು 16 ಜನ